ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ವ್ಯಾಪಾರ ಒಪ್ಪಂದ ಭಾರತದ ಗಾರ್ಮೆಂಟ್ಸ್ ಮತ್ತು ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿಗೆ ಬಂಪರ್ ಲಾಭವನ್ನು ಕೊಡೋ ಸೂಚನೆಗಳನ್ನು ಕೊಡ್ತಾ ಇದೆ. ಈ ಒಪ್ಪಂದ ಯುರೋಪಿನ 27 ದೇಶಗಳ ಅತಿದೊಡ್ಡ ಮಾರುಕಟ್ಟೆಗೆ ಭಾರತದ ಬಟ್ಟೆ ಉದ್ಯಮಕ್ಕೊಂದು ಮುಕ್ತ ಪ್ರವೇಶವನ್ನು ಕೊಡೋದಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಯುರೋಪ್ ಮಾರುಕಟ್ಟೆ ಮೇಲೆ ಚೈನಾ, ಟರ್ಕಿ, ಬಾಂಗ್ಲಾಗಳ ಹಿಡಿತವನ್ನು ಭಾರತದ ಉದ್ಯಮಗಳು ಕಿತ್ತುಕೊಳ್ಳೋ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಅದರಲ್ಲೂ ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಷ್ಟಕ್ಕೀಡಾಗೋದು ಬಾಂಗ್ಲಾದೇಶ. ಹಾಗಾದರೆ ಈ FTA ಹೇಗೆ ಭಾರತದ ಗಾರ್ಮೆಂಟ್ಸ್ ಕ್ಷೇತ್ರಕ್ಕೆ ಶಕ್ತಿಯನ್ನು ತುಂಬುತ್ತೆ? ಮುಂದಿನ ವರ್ಷದ ಹೊತ್ತಿಗೆ ಬಾಂಗ್ಲಾದೇಶ ಹೇಗೆ ತನ್ನ ಅತಿದೊಡ್ಡ ವ್ಯಾಪಾರವನ್ನು ಕಳ್ಕೊಳ್ಳುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ವ್ಯಾಪಾರ ಒಪ್ಪಂದಕ್ಕೆ ಬಿದ್ದಿರೋ ಸಹಿ ಮುಂದಿನ ವ್ಯಾಪಾರ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರೋ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಇದು ಸದ್ಯಕ್ಕೆ ಅಮೆರಿಕದ ಕಣ್ಣು ಕೆಂಪಗಾಗಿಸಿದೆ ಅಂತ ನಮಗೆ ಅನಿಸಿದ್ರೂ ಕೂಡ ಈ ಒಪ್ಪಂದ ದೊಡ್ಡ ಮಟ್ಟದ ನಷ್ಟವನ್ನುಂಟು ಮಾಡೋದು ಚೈನಾಗೆ. ಈಗಾಗಲೇ ಯುರೋಪಿನ 27 ದೇಶಗಳಲ್ಲೂ ಚೈನಾ ತನ್ನ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಂಡಾಗಿದೆ. ಟೆಕ್ಸ್ಟೈಲ್ಸ್ನಿಂದ ಎಲೆಕ್ಟ್ರಾನಿಕ್ಸ್ವರೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಚೈನಾ ತನಗೊಂದು ಜಾಗ ಮಾಡಿಕೊಂಡಿದೆ. ಆದರೆ ಯುರೋಪಿಯನ್ ದೇಶಗಳು ಚೈನಾಗೆ ಪರ್ಯಾಯವನ್ನು ಹುಡುಕ್ತಾ ಇದ್ವು. ಯುರೋಪ್ ಬಯಸುವ ಎಥಿಕ್ಸ್, ಸ್ಟ್ಯಾಂಡರ್ಡ್ಸ್ ಇವ್ಯಾವು ಚೈನಾದಲ್ಲಿಲ್ಲ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಅದು ಡಿಕ್ಟೇಟರ್ ಥರದ ಆಳ್ವಿಕೆಯನ್ನು ಹೊಂದಿರೋ ದೇಶ. ಅಲ್ಲಿ ಕಾರ್ಮಿಕರ ಮೇಲೆ ಒತ್ತಡ ಇದೆ, ಉಯ್ಗರ್ನಂಥ ಸಮಸ್ಯೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿವೆ. ಇದೆಲ್ಲ ಕೂಡ ಯುರೋಪ್ಗೆ ಇಷ್ಟ ಆಗೋದಿಲ್ಲ. ಅವರು ಮುಕ್ತ, ಸ್ವತಂತ್ರ ಹಾಗೂ ಕಾರ್ಮಿಕ ಸ್ನೇಹಿ ವಾತಾವರಣವನ್ನು ಬಯಸ್ತಾರೆ. ಹಾಗೆ ಅಂಥ ದೇಶಗಳಿಂದ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಬಯಸ್ತಾರೆ. ಆದರೆ ಚೈನಾದಿಂದ ಅದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ಚೈನಾ ಅನ್ನೋದು ಜಾಗತಿಕ ಫ್ಯಾಕ್ಟರಿ. ಹೀಗಾಗಿ ಚೈನಾನ ಬಿಟ್ಟರೆ ಬೇರೆ ಗತಿ ಕೂಡ ಇಲ್ಲ. ಸೊ ಯುರೋಪ್ ಚೈನಾದ ವಸ್ತುಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಆಧಾರಪಟ್ಟಿದೆ. ಇಂಥ ಸಂದರ್ಭದಲ್ಲಿ ಚೈನಾಗೆ ಪರ್ಯಾಯವಾಗಿ ಚೈನಾ ಪ್ಲಸ್ ಅನ್ನೋ ಥರದ ಒಂದು ದೇಶ ಸಿಗಲಿ ಅಂತ ಯುರೋಪ್ ಕೂಡ ಬಯಸ್ತಾ ಇತ್ತು. ಆ ಜಾಗದಲ್ಲಿ ಅವರೀಗ ಭಾರತವನ್ನು ನೋಡ್ತಾ ಇದ್ದಾರೆ. ಈಗ ಭಾರತದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಕೂಡ ಆಗಿರೋದ್ರಿಂದ ಇನ್ನು ಮುಂದೆ ಭಾರತದ ಹಲವು ವಸ್ತುಗಳ ಮೇಲೆ ಅಲ್ಲಿ ಟ್ಯಾರಿಫ್ ಇರೋದಿಲ್ಲ. ಹೀಗಾಗಿ ಅವು ಅಲ್ಲಿನ ಮಾರುಕಟ್ಟೆಯಲ್ಲಿ ಸ್ವಲ್ಪ ಮಟ್ಟಿನ ಕಾಂಪಿಟೇಷನ್ ಕೊಡೋದಕ್ಕೆ ಶುರು ಮಾಡುತ್ತವೆ. ಯಾರಿಗೆ ಚೈನಾ ಮಾಲು ಬೇಡ ಅನಿಸುತ್ತೋ ಅಂಥವರು ಭಾರತದ ವಸ್ತುಗಳ ಕಡೆಗೆ ಮುಖ ಮಾಡೋದಕ್ಕೆ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಆದರೆ ಇಲ್ಲಿ ಚೈನಾಗಿಂತ ದೊಡ್ಡ ಪ್ರಮಾಣದಲ್ಲಿ ಒದೆ ತಿನ್ನೋದು ಬಾಂಗ್ಲಾದೇಶ. ಗೆಳೆಯರೆ, ಬಾಂಗ್ಲಾದೇಶದ ಅತಿದೊಡ್ಡ ರಫ್ತು ಉದ್ಯಮ ಅಲ್ಲಿನ ಗಾರ್ಮೆಂಟ್ಸ್ ಹಾಗೂ ಟೆಕ್ಸ್ಟೈಲ್ಸ್. ಇನ್ನು ಯುರೋಪಿಯನ್ ಯೂನಿಯನ್ ಇದೆ ನೋಡಿ, ಅದು ಅತಿ ಹೆಚ್ಚು ಪ್ರಮಾಣದ ಬಟ್ಟೆ ಹಾಗೂ ಸಿದ್ಧ ಉಡುಪುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಯುರೋಪಲ್ಲಿ ಸಾಕಷ್ಟು ಬಟ್ಟೆ ಬ್ರ್ಯಾಂಡ್ಗಳಿವೆ, ಆದರೆ ಅವರು ಉಡುಪುಗಳನ್ನು ತಮ್ಮಲ್ಲೇ ತಯಾರು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಡಿಸೈನನ್ನು ಕೊಡ್ತಾರೆ. ಏಷ್ಯಾದ ದೇಶಗಳಲ್ಲಿ, ಆಫ್ರಿಕಾದ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಿಸ್ತಾರೆ. ಹಾಗೆ ಮಾಡಿಸೋದ್ರಿಂದ ಅವರಿಗೆ ಪ್ರಾಡಕ್ಟ್ನ ಬೆಲೆ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಏಷ್ಯಾ ಹಾಗೂ ಆಫ್ರಿಕಾದಲ್ಲಿ ಲೇಬರ್ ಕಡಿಮೆ. ಹಾಗೆ ಇಲ್ಲಿ ಅದಕ್ಕೆ ಬೇಕಾದ ಒಂದು ಸಪ್ಲೈ ಚೈನ್ ವ್ಯವಸ್ಥೆ ಇದೆ. ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ. ಹೀಗಾಗಿ ಇಲ್ಲಿ ಕಡಿಮೆ ಬೆಲೆಗೆ ಸಿದ್ಧಗೊಂಡ ವಸ್ತುಗಳನ್ನು ಅವರಲ್ಲಿ ಆಮದು ಮಾಡ್ಕೋತಾರೆ. ಹಾಗೆ ಯುರೋಪ್ ಪ್ರತಿ ವರ್ಷ ಸುಮಾರು $263 ಬಿಲಿಯನ್ ಮೌಲ್ಯದ ಬಟ್ಟೆಗಳು ಮತ್ತು ರೆಡಿಮೇಡ್ ಗಾರ್ಮೆಂಟ್ಸನ್ನು ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ ಭಾರತದ ಪಾಲೆಷ್ಟು ಗೊತ್ತಾ? ಬರೀ $7 ಬಿಲಿಯನ್ ಮಾತ್ರ. ಹಾಗೆ ಯುರೋಪ್ಗೆ ಅತಿ ಹೆಚ್ಚು ಬಟ್ಟೆ ರಫ್ತು ಮಾಡೋ ದೇಶಗಳ ಪಟ್ಟಿಯನ್ನು ನಾವು ನೋಡೋದಾದರೆ ಅದರಲ್ಲಿ ಮೊದಲ ಸ್ಥಾನದಲ್ಲಿ ಚೈನಾ ಇದೆ. ಅದು ಯುರೋಪಿಯನ್ ಯೂನಿಯನ್ನ ಒಟ್ಟು ಬಟ್ಟೆ ಆಮದಿನ ಪೈಕಿ 25% ಪಾಲನ್ನು ಹೊಂದಿದ್ರೆ, ಎರಡನೇ ಸ್ಥಾನದಲ್ಲಿ ಬಾಂಗ್ಲಾದೇಶ ಇದೆ. ಅವರ ಪಾಲು 15%. ಟರ್ಕಿ 8-12% ಬಟ್ಟೆ ಹಾಗೂ ಗಾರ್ಮೆಂಟ್ಸನ್ನು ಯುರೋಪಿಗೆ ಕಳುಹಿಸಿಕೊಡುತ್ತೆ. ಅದಾದ ನಂತರ ಭಾರತ ಇದೆ, ನಮ್ಮದು 5%ಗಿಂತಲೂ ಕೆಳಗಿದೆ. ಆನಂತರ ವಿಯೆಟ್ನಾಂ, ಅದರ ನಂತರದ ಸ್ಥಾನದಲ್ಲಿ ಪಾಕಿಸ್ತಾನ ಕಾಣಸಿಗುತ್ತವೆ. ಇಲ್ಲಿ ಚೈನಾ ಅತಿದೊಡ್ಡ ರಫ್ತುದಾರ ದೇಶ. ಚೈನಾದಲ್ಲಿ ಪ್ರೊಡಕ್ಷನ್ ಹೆಚ್ಚಿದೆ, ಲೇಬರ್ ಕಡಿಮೆ ಇದೆ, ಜೊತೆಗೆ ಸರ್ಕಾರದ ಸಬ್ಸಿಡಿಗಳಿವೆ, ಸಪ್ಲೈ ಚೈನ್ ತುಂಬ ಗಟ್ಟಿಯಾಗಿದೆ. 16 ವರ್ಷಗಳಿಂದ ಅಲ್ಲೊಂದು ಎಕೋಸಿಸ್ಟಮನ್ನು ಡೆವಲಪ್ ಮಾಡೋದರಲ್ಲಿ ಚೈನಾ ಯಶಸ್ವಿಯಾಗಿದೆ. ಹೀಗಾಗಿ ಉತ್ಪಾದನಾ ವೆಚ್ಚ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಚೈನಾದ ವಸ್ತುಗಳು ಕಡಿಮೆ ಬೆಲೆಗೆ ಸಿಗುತ್ತವೆ. ಸ್ನೇಹಿತರೆ, ಇಲ್ಲಿ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಇದೇ ಮಾರ್ಚ್ 9ಕ್ಕೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ಪನ್ನು ಆಯೋಜಿಸಿದೆ. ಇದಕ್ಕಾಗಿ ಅವರೊಂದು ಬೆಸ್ಟ್ ಆಫರ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. $33,500 ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು 3 ರಾತ್ರಿಗಳು ಹಾಗೂ 4 ದಿನಗಳ ಟ್ರಿಪ್ ಆಗಿರುತ್ತೆ. ಈ ಪ್ಯಾಕೇಜಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡ್ತಾರೆ. ಹಾಗೆ ಸುಖವಾಗಿ ನಿಮಗೆ ದೇವರ ದರ್ಶನ ಆಗುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ನಿಮಗೆ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ತಗೊಳ್ಳಲಾಗುತ್ತೆ. ಹೊರಡೋ ದಿನ ಮಾರ್ಚ್ 9. ಕೆಲವೇ ಕೆಲವು ಸೀಟುಗಳು ಲಭ್ಯ ಇವೆ. ಆಸಕ್ತರು 702284
4866 7022848666 ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಬಾಂಗ್ಲಾದೇಶಕ್ಕೆ ಯುರೋಪಿಯನ್ ಯೂನಿಯನ್ ಡ್ಯೂಟಿ ಫ್ರೀ, ಕೋಟಾ ಫ್ರೀ ಅವಕಾಶಗಳನ್ನು ಕೊಟ್ಟಿದೆ. ಯಾಕೆಂದರೆ ಯುರೋಪ್ ಬಾಂಗ್ಲಾಗೆ ಲೀಸ್ಟ್ ಡೆವಲಪ್ಡ್ ಕಂಟ್ರಿ ಸ್ಥಾನಮಾನಗಳನ್ನು ಒದಗಿಸಿಕೊಟ್ಟಿರೋದ್ರಿಂದ ಅವರನ್ನು ಎನ್ಕರೇಜ್ ಮಾಡೋದಕ್ಕೆ ಟ್ಯಾರಿಫ್ ಫ್ರೀ ಅವಕಾಶವನ್ನು ಕೊಡಲಾಗಿದೆ. ಹೀಗಾಗಿ ಬಾಂಗ್ಲಾದ ವಸ್ತುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಟರ್ಕಿ ಯುರೋಪ್ನ ಕಸ್ಟಮ್ ಯೂನಿಯನ್ನ ಭಾಗ ಆಗಿದೆ. ಹೀಗಾಗಿ ಅವರಿಗೂ ಸುಂಕ ವಿನಾಯಿತಿ ಇದೆ. ಹಾಗೆ ವಿಯೆಟ್ನಾಂ ಯುರೋಪಿಯನ್ ಯೂನಿಯನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದೆ. ಅವರಿಗೂ ಟ್ಯಾರಿಫ್ ಫ್ರೀ ಸಿಗ್ತಾ ಇದೆ. ಇನ್ನು ಪಾಕಿಸ್ತಾನಕ್ಕೆ ಕೂಡ ಯುರೋಪಿಯನ್ ಯೂನಿಯನ್ ಡ್ಯೂಟಿ ಫ್ರೀ ಅವಕಾಶವನ್ನು ಕೊಟ್ಟಿದೆ. ಅವರನ್ನು GSP ಪ್ಲಸ್ ಅಂದರೆ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ ಪ್ಲಸ್ ಅನ್ನೋ ಸ್ಕೀಮಲ್ಲಿ ಇಡಲಾಗಿದೆ. 2014ರಿಂದ ಪಾಕಿಸ್ತಾನ ಆ ಪಟ್ಟಿಯನ್ನು ಸೇರ್ಕೊಂಡಿದೆ. ಸುಮಾರು 85% ಪಾಕಿಸ್ತಾನದ ರಫ್ತುಗಳು ಈ ಸ್ಕೀಮ್ನ ಅಡಿಯಲ್ಲಿ ಸುಂಕ ವಿನಾಯಿತಿಯನ್ನು ಪಡ್ಕೊಳ್ತವೆ. ಆದರೆ ಭಾರತಕ್ಕಿಂಥದ್ದೇನು ಇಷ್ಟು ದಿನ ಇರಲಿಲ್ಲ. ಸೊ ನಮ್ಮ ಮೇಲೆ 9ರಿಂದ 12% ಟ್ಯಾರಿಫ್ ಬೀಳ್ತಾ ಇತ್ತು. ಈಗ ಭಾರತ EU ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಹೀಗಾಗಿ ಭಾರತದ ಗಾರ್ಮೆಂಟ್ಸ್ ಹಾಗೂ ಟೆಕ್ಸ್ಟೈಲ್ಸ್ ಯುರೋಪಿನ ಮಾರುಕಟ್ಟೆಗೆ ಮುಕ್ತ ಪ್ರವೇಶವನ್ನು ಪಡ್ಕೊಳ್ತವೆ. ಸುಂಕ ರಹಿತವಾಗಿ ಯುರೋಪಿನ ಮಾರುಕಟ್ಟೆಯನ್ನು ಪ್ರವೇಶ ಮಾಡೋದ್ರಿಂದ ಸಹಜವಾಗಿ ಅವುಗಳ ಬೆಲೆ ಕೂಡ ಅಲ್ಲಿನ ಮಾರುಕಟ್ಟೆಯಲ್ಲಿ ಕಡಿಮೆ ಆಗುತ್ತೆ. ಹೀಗಾಗಿ ಚೈನಾ, ಬಾಂಗ್ಲಾ, ಟರ್ಕಿ, ವಿಯೆಟ್ನಾಂಗಳ ಜೊತೆ ಕಾಂಪೀಟ್ ಮಾಡೋದಕ್ಕೆ ಭಾರತಕ್ಕೆ ಸುಲಭ ಆಗತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಭಾರತಕ್ಕೆ ಟ್ಯಾರಿಫ್ ಮುಕ್ತ ಮಾರುಕಟ್ಟೆಯ ಪ್ರವೇಶ ಸಿಗೋ ಹೊತ್ತಿಗೆ ಯುರೋಪಿಯನ್ ಯೂನಿಯನ್ ಬಾಂಗ್ಲಾದ ಮೇಲೆ ಟ್ಯಾರಿಫ್ ಹಾಕೋದಕ್ಕೆ ಶುರು ಮಾಡುತ್ತೆ. ಈ ವರ್ಷಾಂತ್ಯದ ವೇಳೆಗೆ ಬಾಂಗ್ಲಾಗೆ ಕೊಡಲಾಗಿರುವ LDC ಸ್ಟೇಟಸ್ ಅವಧಿ ಮುಗಿಯುತ್ತೆ. ಅದಾದ ನಂತರ ಬಾಂಗ್ಲಾದ ಆಮದುಗಳ ಮೇಲೆ ಯುರೋಪಿಯನ್ ಯೂನಿಯನ್ ಟ್ಯಾರಿಫ್ ಹಾಕೋದನ್ನು ಶುರು ಮಾಡುತ್ತೆ. ಅಲ್ಲಿಗೆ ಬಾಂಗ್ಲಾ ಐಟಮ್ಸ್ನ ಬೆಲೆ ಹೆಚ್ಚಾಗುತ್ತೆ. ಟ್ಯಾರಿಫ್ ಫ್ರೀ ಅವಕಾಶವನ್ನು ಪಡ್ಕೊಳ್ಳೋ ಭಾರತದ ಬಟ್ಟೆಗಳು, ಸಿದ್ಧ ಉಡುಪುಗಳು ಅಲ್ಲಿನ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಲಭ್ಯ ಆಗೋದಕ್ಕೆ ಶುರುವಾಗುತ್ತವೆ. ಹೀಗಾಗಿ ಬಾಂಗ್ಲಾದ ಮಾರುಕಟ್ಟೆಯನ್ನು ಭಾರತ ಕಿತ್ಕೊಳ್ಳುತ್ತೆ. ಹಾಗೆ ಚೈನಾಗೆ ಪರ್ಯಾಯವಾಗಿ ಭಾರತ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಫ್ರೀ ಟ್ರೇಡ್ ಭಾರತದ RMG ಹಾಗೂ ಟೆಕ್ಸ್ಟೈಲ್ಸ್ ರಫ್ತನ್ನು 20% 25% ಏರಿಸುವ ಸಾಧ್ಯತೆ ಇರುತ್ತೆ. ಈಗ ನಾವೇನು ರಫ್ತು ಮಾಡ್ತಾ ಇದ್ದೀವಿ ಅದರ 7-8 ಪಟ್ಟು ರಫ್ತು ಆದಾಯವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅಂದರೆ ಸುಮಾರು $45 ರಿಂದ $50 ಬಿಲಿಯನ್ ಭಾರತದ ಟೆಕ್ಸ್ಟೈಲ್ಸ್ ರಫ್ತು ಯುರೋಪಿಯನ್ ಯೂನಿಯನ್ಗೆ ಹೆಚ್ಚಾಗುತ್ತೆ. ಇನ್ನು ಯುರೋಪಿಯನ್ ಮಾರುಕಟ್ಟೆ ಬರೀ ಬೆಲೆಯನ್ನು ಮಾತ್ರ ನೋಡುವುದಿಲ್ಲ, ಅವರು ಗುಣಮಟ್ಟವನ್ನು ಕೂಡ ಬಯಸ್ತಾರೆ. ಭಾರತ ಎಕ್ಸ್ಪೋರ್ಟ್ ಮಾಡುವ ವಸ್ತುಗಳಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುತ್ತೆ. ಬಾಂಗ್ಲಾದೇಶದಲ್ಲಿನ ಗಲಭೆಗಳು ಫ್ಯಾಕ್ಟರಿಗಳನ್ನು ಮುಚ್ಚುತ್ತಾ ಇರೋದು, ಜಾಗತಿಕ ಬೇಡಿಕೆಯನ್ನು ಪೂರೈಸೋದ್ರಲ್ಲಿ ಆ ಗಲಭೆಗ್ರಸ್ತ ದೇಶ ವಿಫಲವಾಗ್ತಾ ಇರೋದು, ಇದೆಲ್ಲವನ್ನು ಗಮನಿಸಿ ಭಾರತದ ಸರ್ಕಾರ ರೆಡಿಮೇಡ್ ಗಾರ್ಮೆಂಟ್ಸ್ ಹಾಗೂ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿಗೆ ಒಂದಷ್ಟು ಬೂಸ್ಟ್ ಕೊಡೋದಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಹೋಯಿತು. ಟೆಕ್ಸ್ಟೈಲ್ ಪಾರ್ಕ್ಗಳ ನಿರ್ಮಾಣ ಮಾಡೋ ಕೆಲಸ ಆಯಿತು. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಗಳನ್ನು ಶುರು ಮಾಡಿದ್ರು. ಒಂದಷ್ಟು ವಿದೇಶಿ ಹೂಡಿಕೆಗಳು ಕೂಡ ಭಾರತದ ಬಟ್ಟೆ ಉದ್ಯಮಕ್ಕೆ ಹರಿದು ಬಂತು. ಸಪ್ಲೈ ಚೈನ್ ವ್ಯವಸ್ಥೆಯನ್ನು ಗಟ್ಟಿ ಮಾಡಲಾಯಿತು. ನಮ್ಮಲ್ಲಂತೂ ಬಟ್ಟೆ ತಯಾರಿಗೆ ಬೇಕಾದ ಯಾವ ರಾ ಮೆಟೀರಿಯಲ್ನ ಕೊರತೆ ಕೂಡ ಇಲ್ಲ. ಅದನ್ನು ನಾವು ಬೇರೆಲ್ಲಿಂದಲೂ ಆಮದು ಮಾಡ್ಕೋಬೇಕಾದ ಅಗತ್ಯನೂ ಇಲ್ಲ. ಇದೆಲ್ಲದರ ಪರಿಣಾಮ ನಮ್ಮಲ್ಲಿ ಪ್ರೊಡಕ್ಷನ್ ಕೂಡ ಹೆಚ್ಚಾಗ್ತಾ ಇದೆ. ಫ್ಯಾಕ್ಟರಿಗಳ ಸಂಖ್ಯೆಯೂ ಹೆಚ್ಚಾಗಿದೆ. ಹೀಗಾಗಿನೇ ಯುರೋಪಿಯನ್ ಯೂನಿಯನ್ನ ಬೇಡಿಕೆಯನ್ನು ಪೂರೈಸೋದು ಭಾರತಕ್ಕೆ ಕಷ್ಟ ಏನೂ ಆಗಲಾರದು. ಇನ್ನು ಇಲ್ಲಿ ಯುರೋಪಿಯನ್ ಯೂನಿಯನ್ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದ ಭಾರತದ ಬಟ್ಟೆ ಉದ್ಯಮಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಅಂತ ಹೇಳೋದಕ್ಕಿರೋ ಮತ್ತೊಂದು ಕಾರಣ ಅಂದರೆ ಈ ಉದ್ಯಮ ಸೃಷ್ಟಿ ಮಾಡ್ತಾ ಇರೋ ಉದ್ಯೋಗಗಳು. ಗೆಳೆಯರೆ, ಭಾರತದಲ್ಲಿ ದೊಡ್ಡ ಪ್ರಮಾಣದ ಅನ್ಸ್ಕಿಲ್ಡ್ ಲೇಬರ್ ವರ್ಗ ಇದೆ. ತುಂಬಾ ವಿದ್ಯಾವಂತರಲ್ಲದ, ಹೆಚ್ಚು ತಾಂತ್ರಿಕ ನೈಪುಣ್ಯ ಇಲ್ಲದವರಿಗೆ ಕೂಡ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಾ ಇರೋದು ನಮ್ಮ ಉತ್ಪಾದನಾ ವಲಯಗಳು. ಅದರಲ್ಲೂ ಟೆಕ್ಸ್ಟೈಲ್ಸ್ ಅಂಡ್ ಗಾರ್ಮೆಂಟ್ಸ್ ಇದೆ ನೋಡಿ, ಇದು ಮಹಿಳೆಯರು ಉದ್ಯೋಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ದೊಡ್ಡ ನೆರವನ್ನು ಕೊಡ್ತಾ ಇದೆ. ಇವತ್ತು ಭಾರತದಲ್ಲಿ ಗಾರ್ಮೆಂಟ್ಸ್ ಹಾಗೂ ಟೆಕ್ಸ್ಟೈಲ್ಸ್ನಿಂದಾಗಿ ಸುಮಾರು 4.5 ಕೋಟಿಗೂ ಅಧಿಕ ಜನ ಉದ್ಯೋಗಗಳನ್ನು ಹುಡುಕೊಂಡಿದ್ದಾರೆ. ಇನ್ನು ಮುಂದೆ ಈ ಉದ್ಯೋಗಗಳ ಸೃಷ್ಟಿ ಕೂಡ ಹೆಚ್ಚಾಗುತ್ತೆ. ಇಲ್ಲಿ 6.5 ರಿಂದ 7 ಮಿಲಿಯನ್ ಅಂದರೆ ಸುಮಾರು 65 ರಿಂದ 70 ಲಕ್ಷದಷ್ಟು ಹೆಚ್ಚುವರಿ ಉದ್ಯೋಗಗಳ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಇದನ್ನು ಸಾಧಿಸಬೇಕು ಅಂದರೆ ಭಾರತ ಕೂಡ ತನ್ನ ಹೂಡಿಕೆಗಳನ್ನು ಹೆಚ್ಚು ಮಾಡ್ಕೋಬೇಕು, ಬೇಡಿಕೆ ಪೂರೈಸುವ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸ್ಕೋಬೇಕು. ಜೊತೆಗೆ ಯುರೋಪಿಯನ್ ಯೂನಿಯನ್ ಅಂದರೆ ಗ್ರಾಹಕ ಬಯಸುವ ಸ್ಟ್ಯಾಂಡರ್ಡ್ಗಳಿಗೆ ತನ್ನನ್ನು ತಾನು ಸಿದ್ಧಪಡಿಸ್ಕೊಳ್ಬೇಕು. ಇಲ್ಲಿನ ಕಾರ್ಮಿಕರ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸುವ ಪ್ರಯತ್ನವನ್ನು ಮಾಡಬೇಕು. ಅಷ್ಟು ಮಾಡಿದರೆ ಭಾರತದ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಈ ಹಿಂದಿನ ಅಂದರೆ ಯುರೋಪಿಯನ್ನರು ಭಾರತಕ್ಕೆ ಬರುವ ಮೊದಲು ಹೇಗೆ ಕಂಗೊಳಿಸ್ತಾ ಇತ್ತೋ, ಹೇಗೆ ಜಗತ್ತನ್ನು ಆಳ್ತಾ ಇತ್ತೋ, ಮುಂದೆ ಕೂಡ ಅದೇ ವೈಭವದ ದಿನಗಳನ್ನು
ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದಕ್ಕೆ ನಾವು ಮೊದಲು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದನ್ನು ಕಲಿಬೇಕು ಅಷ್ಟೇ. ಇದು ಗೆಳೆಯರೆ, ಯುರೋಪಿನ ಜೊತೆ ಫ್ರೀ ಟ್ರೇಡ್ನಿಂದ ನಮ್ಮ ಟೆಕ್ಸ್ಟೈಲ್ಸ್ಗೆ ಆಗಲಿರುವ ಲಾಭದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.